ಒಂದು ಸಂಸ್ಕಾರದ ಯುದ್ಧ, ಧರ್ಮದ ಯುದ್ಧ ಮತ್ತು ಇದು ಒಂದು ಎಲ್ಲರನ್ನು ಕಣ್ತೆರೆಸುವಂಥ ಯುದ್ಧವಾಗಲಿ ಅಂತ ನನ್ನ ಮನಸ್ಸು. ಏಕೆಂದರೆ ಇದುವರೆಗೆ ನಾನು ಹೃದ್ರೋಗ ಕ್ಷೇತ್ರದಲ್ಲಿ ಸುದೀರ್ಘ ಕಾಲ ಕಳೆದು ಒಂದು ಇಡೀ ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಒಂದು ಹೃದ್ರೋಗ ಸಂಸ್ಥೆಯನ್ನಾಗಿ ನಾವು ಬೆಳೆಸಿದ್ದೇವೆ. ಅಂದರೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಖಾಸಗಿ ಪಂಚತಾರ ವ್ಯವಸ್ಥೆಯನ್ನು ತರುವಂಥದ್ದು ನಿಜವಾಗ್ಲೂ ಬಹಳ ಕಷ್ಟ. ಆದರೂ ಕೂಡ ನನಗೊಂದು ಕನಸಿತ್ತು, ನನಗೇನಾದರೂ ಒಂದು ಈ ಜವಾಬ್ದಾರಿ ಸಿಕ್ಕಿದರೆ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ನಾವು ಪಂಚತಾರ ಖಾಸಗಿ ಆಸ್ಪತ್ರೆಯನ್ನಾಗಿ ತೋರಿಸಬೇಕು ಅನ್ನುವ ಕನಸಿತ್ತು. ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದೇವೆ ಅದರಲ್ಲಿ. ಯಾಕೆಂದರೆ ಶ್ರೀಮಂತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗತಕ್ಕಂಥ ಶ್ರೀಮಂತಿಗೆ ಚಿಕಿತ್ಸೆ, ಬಡ ರೋಗಿಗಳಿಗೆ ಆ ರೀತಿ ಚಿಕಿತ್ಸೆ ಆಗಬೇಕು ಅನ್ನುವ ಕನಸಿತ್ತು. ಯಾಕೆಂದರೆ ನಾನು ಕೇವಲ ಹೃದ್ರೋಗ ತಜ್ಞನಾಗಿ ಮಾತ್ರ ಕೆಲಸ ಮಾಡಿಲ್ಲ, ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ, ಒಬ್ಬ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ಹಲವಾರು ಆಸ್ಪತ್ರೆಗಳನ್ನು ಕಟ್ಟುವ ಮೂಲಕ ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ ಮತ್ತು ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದ್ದೇನೆ, ಹಾಗೂ ಒಬ್ಬ ಸಾಂತ್ವನ ಹೇಳ್ತಕ್ಕಂಥ ಕೌನ್ಸಿಲರ್ ಆಗಿ. ಹಲವಾರು ಪ್ರಶ್ನೆಗಳು ಬರ್ತವೆ, ಡಾಕ್ಟರ್ ಮಂಜುನಾಥ್ ಅವರು ಯಾಕೆ ರಾಜಕೀಯಕ್ಕೆ ಬಂದರು, ಕೆಲವರೆಲ್ಲ ಅಂದರೆ ನಮ್ಮ ಮೇಲೆ ತುಂಬ ಪ್ರೀತಿ ಇದ್ದಂಥವರು, ತುಂಬ ಅಭಿಮಾನ ಇದ್ದಂಥವರು ಅದು ಹೇಳ್ತಾರೆ, ಡಾಕ್ಟ್ರು ಏನಕ್ಕೆ ರಾಜಕೀಯ ಬೇಕಿತ್ತು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವರ ಅರ್ಥದಲ್ಲಿ ಅವರು ಸರಿ ಇರ್ಬೋದು. ಅಂದರೆ ಈಗ ನಾವು ಇಲ್ಲಿ ಈ ಕ್ಷೇತ್ರದಲ್ಲಿ ತಂದಂಥ ಕ್ರಾಂತಿಕಾರಿ ಬದಲಾವಣೆಗಳು ಇದು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ತರಬಾರ್ದು? ಅದಕ್ಕೆ ಒಂದು ಭೂಮಿಕೆ ಬೇಕು, ಅದಕ್ಕೆ ಒಂದು ವೇದಿಕೆ ಬೇಕು. ಈಗಾಗಲೇ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ತಜ್ಞರುಗಳಿಗೆ, ಸಾಧಕರುಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈಗ ಹಲವಾರು ತಜ್ಞರಿಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಸೇವೆ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಇವತ್ತು BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ತಮ್ಮೆಲ್ಲರ ಮುಂದೆ ಬರ್ತಾ ಇದ್ದೇವೆ. ಸೊ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಅಭಿಮಾನ ನಮ್ಮೆಲ್ಲೆಲ್ಲ ಇರಲಿ.